ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಮೊನ್ನೆ ಒಬ್ರು ಒಂದು ಪೋಸ್ಟ್ ಹಾಕಿದ್ರು. ಈ ಬೆಂಗಳೂರಲ್ಲಿ ಹೆಚ್ಚಾಗಿ ಊರಹಬ್ಬಗಳು ಮಾಡ್ತಾರೆ, ಅದರಿಂದ ನಮಗೆ ರಸ್ತೆಗಳಲ್ಲಿ ಓಡಾಡಕ್ಕೆ ತೊಂದರೆ ಆಗತ್ತೆ ಅಂತ. ಮತ್ತೆ ದಿನನಿತ್ಯ ನೀವು ನೋಡ್ತಾನೆ ಇರ್ತೀರಾ ಕನ್ನಡಿಗರ ಮೇಲೆ ಆಗ್ತಾ ಇರೋಂಥ ಒಂದು ದಬ್ಬಾಳಿಕೆಗಳ. ಈಗ ಹೆಚ್ಚಾಗಿ ಹಿಂದಿಯವರು ನಮ್ಮ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳೋ ಒಂದು ಹುಚ್ಚು ಭ್ರಮೆಯಲ್ಲಿ ಹಿಂದಿನ ತಂದು ಏರ್ತಾ ಇರೋದ. ಆದ್ರೆ ಒಂದು 30 ವರ್ಷದ ಹಿಂದೆ, 30-35 ವರ್ಷಗಳ ಹಿಂದೆ, 40 ವರ್ಷನೇ ಆಜುಬಾಜು ಹಿಂದೆ ನಮ್ಮ ಮೇಲೆ ಹೆಚ್ಚಾಗಿ ದಬ್ಬಾಳಿಕೆ ಆಗ್ತಿದ್ದು ತಮಿಳವರಿಂದ. ಬೆಂಗಳೂರಲ್ಲಿ ಹೆಚ್ಚಾಗಿ ತಮಿಳವರು ನಮ್ಮನ್ನ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರದೇ ರಾಜ್ಯಭಾರ ನಡೆಸ್ತಾ ಇದ್ರು. ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ಹೇಗಾಗ್ತೀರಾ? ಹೋರಾಟ ಗಲಾಟೆ ಇದೆಲ್ಲ ಸಾಮಾನ್ಯ ಆಗತ್ತೆ, 2 ದಿನ ಆಗತ್ತೆ, ಮತ್ತೆ ಅರೆಸ್ಟ್ ಮಾಡ್ತಾರೆ, ಬಿಡ್ತಾರೆ, ಇದಾಗತ್ತೆ. ಆದ್ರೆ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಅಂದ್ರೆ ರಾಜಕೀಯದಿಂದ ಮಾತ್ರ ಇದಕ್ಕೆಲ್ಲ ಶಾಶ್ವತ ಪರಿಹಾರ. ಈಗ ತಮಿಳುನಾಡಲ್ಲಿ ನೋಡಿ, ನಿಮ್ಗೆ ಯಾವುದೇ ತರದ ಒಂದು ತಮಿಳು ವಿರುದ್ಧವಾಗಿ ಏನು ಮಾಡಲ್ಲ. ಯಾಕಂದ್ರೆ ಅಲ್ಲಿ ನಿಮ್ಗೆ ಎಲ್ಲಾ ರಾಜಕೀಯ ಪಕ್ಷಗಳು, ತಮಿಳುನಾಡು ಅಂದ ತಕ್ಷಣ ಎಲ್ಲಾ ರಾಜಕೀಯ ಪಕ್ಷಗಳು ಒಟ್ಟಾಗ್ಬಿಡ್ತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಆಗಲ್ಲ. ಒಬ್ರು ಹಿಂಗಂತಾರೆ, ಒಬ್ರು ಹಿಂಗಂತಾರೆ, ಒಬ್ರು ಇನ್ನೊಬ್ರು ಹಿಂಗಂತಾರೆ. ಯಾಕೆ? ಇಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇಲ್ಲ. ಈ ಪ್ರಾದೇಶಿಕ ಪಕ್ಷ ಏನಾರ ಇಲ್ಲಿದ್ದಿದ್ರೆ ಆ ಗತ್ತೆ ಬೇರೆ ಇರ್ತಿತ್ತು. ಬನ್ನಿ, ಒಂದು ಪ್ರಾದೇಶಿಕ ಪಕ್ಷದ ಕತೆ ನಾನು ಇವತ್ತು ಹೇಳ್ತೀನಿ. ಅಣ್ಣವರು ನಮಗೆಲ್ಲ ಆದರ್ಶದ ಶಕ್ತಿ, ನಮಗೆಲ್ಲ ಒಂದು ಚೈತನ್ಯದ ಚಿಲುಮೆ, ನಮ್ಮ ಒಂದು ಕನ್ನಡದ ಒಂದು ಭದ್ರಕೋಟೆ ಅವರು. ಯಾವುದೇ ಒಂದು ಕನ್ನಡದ ವಿರೋಧಿಗಳು ಬಂದ್ರು ಅದಕ್ಕೆ ಭದ್ರಕೋಟೆಯಾಗಿ ಅದನ್ನೆಲ್ಲ ತಡೆದು ನಿಂತಿರೋದು ಅಣ್ಣವರು. ಅಣ್ಣವರ ಅಭಿಮಾನಿಗಳಿದ್ದಾರೆ ಅಂದ ತಕ್ಷಣ ಅವರು ಭಯ ಪಡ್ತಿದ್ರು. ಆ ರೀತಿ ಲೆವೆಲಲ್ಲಿ ಇತ್ತು. ಮತ್ತೆ ಹಿಂದಿ ಪತ್ರಿಕೆಯಲ್ಲಿ ಇಂಗ್ಲಿಷ್ ಪತ್ರಿಕೆಯಲ್ಲಿ ಅಣ್ಣವರ ಅಭಿಮಾನಿಗಳ ಸಂಘನ ಒಂದು ಸೈನ್ಯಕ್ಕೆ ಸಮ ಅನ್ನುವುದು ಒಂದು ಆರ್ಟಿಕಲ್ ಸಹ ಬರ್ತಿದ್ರು. 1985 ಫೆಬ್ರವರಿ 4ನೇ ತಾರೀಕು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಸಾರಾ ಗೋವಿಂದ್ ಅಣ್ಣನವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದು ಸಭೆಯನ್ನು ಕರೆಯುತ್ತೆ. ಅಲ್ಲಿವರೆಗೂ ಸುಮಾರು ಒಂದು 7-8 ಸಾವಿರ ಸಂಘಗಳಿತ್ತು ಅಲ್ಲಿವರೆಗೂ. ಅದಕ್ಕೂ ಮುಂದೆ ಆಮೇಲೆ ಮುಂದಕ್ಕೆ ಜಾಸ್ತಿ ಆಯ್ತಾ ಬಂತು. ಅಲ್ಲಿವರೆಗೂ ಇದ್ದಂತ 8 ಸಾವಿರ ಸಂಘದವರೆಗೂ ಸಂಘದ ಮುಖ್ಯಸ್ಥರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡ್ತವ್ರದವರೆಲ್ಲ ಆ ಸಭೆಗೆ ಅವತ್ತು ಬಂದಿದ್ರು. ಸಭೆ ತುಂಬಿ ತುಳುಕ್ತಾ ಇತ್ತು. ನಾಡಿನ ಹಿರಿಯ ಸಾಹಿತಿಗಳಾದಂಥ ಉಮೇಶ್ ಬಣಕರ್ ಅವರು, ಹಾಗೆ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಟಿ ವೆಂಕಟೇಶ್ ಅವರು, ಅಧ್ಯಕ್ಷರಾದಂಥ ಗೋವಿಂದಣ್ಣ ಅವರು, ಹಾಗೂ ಗೌರವ ಅಧ್ಯಕ್ಷರಾದ CVL ಶಾಸ್ತ್ರಿ ಅವರು, ಅವರೆಲ್ಲ ಸಂಘದ ಸಭೆಗೆ ಬಂದಿದ್ರು. ಸಭೆ ಏನಕ್ಕೆ ಕರೆದಿದ್ದ ಅವತ್ತು? ಅಲ್ಲಿವರೆಗೂ ಕನ್ನಡಿಗರ ಮೇಲೆ ನಡೀತಿದ್ದ ದೌರ್ಜನ್ಯಗಳು, ಅನಂತರ ಬೆಳಗಾವಿಯಲ್ಲಿ MES ಅವರು ಮಾಡ್ತಿದ್ದಂಥ ದೌರ್ಜನ್ಯಗಳು, MESನ ಸ್ಥಳೀಯರಲ್ಲಿ ಬೆಳಗಾವಿಯಲ್ಲಿ ಈ ನಗರ ಪಾಲಿಕೆ ಸಭೆಗಳಲ್ಲಿ, ಚುನಾವಣೆಗಳಲ್ಲಿ ಮತ್ತು ಈ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ MESನ ಅಭ್ಯರ್ಥಿಗಳು ಗೆಲ್ತಾ ಇದ್ರು. ಇದನ್ನೆಲ್ಲ ತಡಿಬೇಕು, ಇಲ್ಲಿ ಕನ್ನಡದ ಅಭ್ಯರ್ಥಿಗಳು ಬೆಳಿಬೇಕು, ಬರಬೇಕು ಅನ್ನೋ ಒಂದು ದೊಡ್ಡ ಮಹತ್ಕರವಾದಂಥ ಕಾರ್ಯನ ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಸಭೆ ಕರೆದ. ಅವತ್ತು ಗೋವಿಂದಣ್ಣವರು, ನಾವು ಹೀಗೆ ಕೂತ್ರೆ ಆಗಲ್ಲ, ನಾವು ಮುಂದಕ್ಕೆ ಒಂದು ಪಕ್ಷವಾಗಿ ಪರಿವರ್ತನೆ ಆಗಬೇಕು. ಈ ಸಂಘ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದು ಪಕ್ಷವಾಗಿ ಪರಿವರ್ತನೆಯಾಗಿ ಒಂದು ರಾಜಕೀಯ ಹಿತಾಸಕ್ತಿ, ರಾಜಕೀಯ ಒಂದು ಇದಕ್ಕೆ ಧುಮುಕ್ಬೇಕು ನಾವು
ಕನ್ನಡಿಗರಿಗೆ ಆಗುತ್ತಿರುವಂತಹ ತೊಂದರೆಗಳ ವಿರುದ್ಧ ನಾವು ಸಿಡಿದೇಳಬೇಕು. ನಾವು ಏನೇ ಹೋರಾಟ ಮಾಡಿದ್ರು ಅದು ವಿಧಾನಸಭೆ ಆಚೆ ನಾವು ರಸ್ತೆಗಳಲ್ಲಿ ಹೋರಾಟ ಮಾಡ್ತೀವಿ ಅಷ್ಟೇ. ವಿಧಾನಸಭೆ ಒಳಗಡೆ ನಾವು ಕೂತು ಮಾತಾಡಿ ಅದನ್ನ ಗೆಲ್ಲಿಸ್ಬೇಕಂದ್ರೆ ಒಬ್ಬ MLA ಕನ್ನಡದ ಅಭ್ಯರ್ಥಿ ಅಲ್ಲಿರಬೇಕು. ಒಬ್ಬೊಬ್ಬ ಹಾಗೆ ಈ ಎಷ್ಟು MLA ಸೀಟ್ಗಳಿರುತ್ತೆ ಅದೆಲ್ಲ ಕನ್ನಡದವ್ರದ್ದಾಗಬೇಕು. ಆಗ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆಗಿರುತ್ತೆ ಅಂತ ಗೋವಿಂದಣ್ಣ ಯೋಚನೆ ಮಾಡಿ ಅವತ್ತು ಗೋವಿಂದಣ್ಣ ಕನ್ನಡ ಅಭಿಮಾನಿ ಪ್ರಾದೇಶಿಕ ಪಕ್ಷ ಅಂತ ಒಂದು ರಾಜಕೀಯ ಪಕ್ಷನ ಉದ್ಘಾಟನೆ ಮಾಡೋಣ ನಾವು. ಕನ್ನಡ ಅಭಿಮಾನಿ ಪ್ರಾದೇಶಿಕ ಪಕ್ಷ ಅಂತ ಮಾಡೋಣ. ಮಾಡಿ ಒಂದು ಇಷ್ಟು ಕ್ಷೇತ್ರಗಳಲ್ಲಿ MLAಗಳನ್ನ ನಾವು ಆಯ್ಕೆ ಮಾಡಿ ಗೆಲ್ಸೋಣ. ಅಭಿಮಾನಿಗಳೇ ನಿಂತ್ಕೊಳ್ಳಿ, ಇಲ್ಲ ಆ ಕ್ಷೇತ್ರದಲ್ಲಿಂತ ಗಣ್ಯ ವ್ಯಕ್ತಿಗಳು ಯಾರು ಇದ್ರೆ ಅವ್ರನ್ನ ನಿಲ್ಲಿಸಿ ಗೆಲ್ಸೋಣ. ಅವರಿಂದ ವಿಧಾನಸಭೆ ಒಳಗಡೆ ಕನ್ನಡದ ಕೆಲಸಗಳನ್ನ ನಾವು ಮಾಡ್ಸೋಣ. ಆಗ ತಾನೇ ನಡೆದಂತ ಗೋಕಾಕು ಚಳುವಳಿ ಹೋರಾಟಗಳು ಹಾಗೂ 3 ಮತ್ತು 4ನೇ ದರ್ಜೆ ನೌಕರರ ಹೋರಾಟಗಳು, ಈ ತರದ ಅನೇಕ ವಿಷಯಗಳಿದೆ. ಇದನ್ನ ನಾವು ಯಶಸ್ವಿಯಾಗಿ ನಾವು ತರಬೇಕು ಅಂದ್ರೆ ನಮಗೆ ವಿಧಾನಸಭೆ ಒಳಗಡೆ ಒಂದು ಧ್ವನಿ ಬೇಕು ಅಂದ್ಬಿಟ್ಟು ಗೋವಿಂದಣ್ಣ ಕನ್ನಡ ಅಭಿಮಾನಿ ಪ್ರಾದೇಶಿಕ ಪಕ್ಷ ಅಂತ ಒಂದು ಉದ್ಘಾಟನೆ ಮಾಡೋಣ ಅಂತ ಯೋಚನೆ ಮಾಡಿ ಆ ಸಭೆಯಲ್ಲಿ ವಿಷಯ ನಿರ್ತಾರೆ. ಇಡೀ ಬಂದಂತ ಎಲ್ಲ ಅಭಿಮಾನಿಗಳು ಅದಕ್ಕೆ ಬೆಂಬಲ ಸೂಚಿಸ್ತಾರೆ. ಹೌದು, ಇದು ಕರೆಕ್ಟ್ ಮಾಡಬೇಕು, ವಿಧಾನಸಭೆಯಲ್ಲಿ ಕನ್ನಡನ ಮೊಳಗಿಸ್ಬೇಕು. ಬರೀ ವಿಧಾನಸಭೆ ಅಷ್ಟೇ ಅಲ್ಲ, ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ಗಳಲ್ಲೂ ಮತ್ತು ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳಲ್ಲೂ ಕನ್ನಡದ ಅಭ್ಯರ್ಥಿ ಗೆಲ್ಲಬೇಕು. ಆ ಅಭ್ಯರ್ಥಿಯಿಂದ ಕನ್ನಡದ ಕೆಲಸಗಳಾಗಬೇಕು. ಒಂದು ವೇಳೆ ಆ ಕ್ಷೇತ್ರದಲ್ಲಿ ಯಾರ ಒಬ್ಬ ಕನ್ನಡದ ಅಭ್ಯರ್ಥಿ ಅಂದ್ರೆ ಆ ಅಭಿಮಾನಿ ಸಂಘದಲ್ಲಿ ಯಾರು ನಿಂತ್ಕೊಳ್ಳೋಕೆ ಸರಿಯಾದವರು ಸಿಕ್ಕಿಲ್ಲ, ಮತ್ತೆ ಕೆಲವರಿಗೆ ಹಣಕಾಸಿನ ತೊಂದರೆಗಳು ಏನಾರ ಇದ್ದು ಅವ್ರು ನಿಲ್ಲಕ್ಕಾಗಿಲ್ಲ ಅಂದ್ರೆ ಆ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದವರು ಯಾರು ನಿಂತಿದ್ರೆ ಅದರಲ್ಲಿ ಕನ್ನಡದ ಪರವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಬೆಂಬಲ ಸೂಚಿಸೋಣ. ಈಗ ನಾವು 224 ಕ್ಷೇತ್ರ ಇದೆ, 224 ಆಗ ಕಮ್ಮಿ ಇತ್ತು ಸ್ವಲ್ಪ. ಇನ್ನ ಒಂದು ಉದಾಹರಣೆ ನಾನು ಹೇಳ್ತಾ ಇರೋದು, ಒಂದು 224 ಕ್ಷೇತ್ರದಲ್ಲಿ ನಮ್ಮ ಕಡೆ ಒಂದು 150 ಕ್ಷೇತ್ರದಲ್ಲಿ ನಿಲ್ತೀವಿ, ಮಿಕ್ಕಿ ಕ್ಷೇತ್ರ ನಾವು ನಿಲ್ಲಕ್ಕೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂದಾಗ ಆ ಕ್ಷೇತ್ರದಲ್ಲಿ ಕನ್ನಡದ ಪರವಾಗಿ ಕೆಲಸ ಮಾಡೋದು ಯಾವುದೇ ಪಕ್ಷದ ಅಭ್ಯರ್ಥಿ ಆಗಿದ್ರೆ ಅವನು ಕನ್ನಡದ ಪರವಾಗಿ ಕೆಲಸ ಆಗಿದ್ರೆ ಅವನು ನಾವು ಬೆಂಬಲಿಸೋಣ, ಇದನ್ನ ಮಾಡೋಣ ಅಂತೇಳಿ ಗೋವಿಂದಣ್ಣ ಅವತ್ತು ಸಭೆಯಲ್ಲಿ ಇರ್ತಾರೆ. ನೋಡಿ, ಅವತ್ತು ಗೋವಿಂದಣ್ಣ ಮಾಡಿದ ಆ ಯೋಚನೆ ನಿಜಕ್ಕೂ ಒಂದು ಕನ್ನಡದ ಸಾರ್ವಭೌಮದ ದೊಡ್ಡ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಭಿಮಾನಿಗಳು ಸಹ ಒಪ್ಕೊಂತಾರೆ. ಆಗ ಗೋವಿಂದಣ್ಣ ಅಭಿಮಾನಿಗಳಿಗೂ ಇನ್ನೂ ಕರೆ ಕೊಡ್ತಾರೆ, ಇನ್ಮೇಲೆ ನೀವು ಯಾರು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ಕನ್ನಡದ ಕೆಲಸಗಳಿಗೆ ನೀವು ತೊಡಗಿಸಿ, ನಿಮ್ಮ ಊರುಗಳಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಕನ್ನಡದ ಕೆಲಸಗಳು ಮಾಡಿ ಅಣ್ಣವರ ಸಂಘದಿಂದ. ಅಲ್ಲಿ ದಿನನಿತ್ಯ ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ ಹಾಗೂ ಅನ್ನದಾಸೋಹ, ಈ ತರ ಅನೇಕ ಕಾರ್ಯಕ್ರಮಗಳನ್ನು, ಸಮಾಜಕ್ಕೆ ಒಳ್ಳೇದಾಗುವಂತ ಕಾರ್ಯಕ್ರಮಗಳನ್ನ ನೀವು ಅಣ್ಣವರ ಹೆಸರು ಸಂಘದಿಂದ ಮಾಡಿ, ನಿಮ್ಗೆ ಏನ್ ಬೆಂಬಲ ಬೇಕು ನಾವು ಕೊಡ್ತೀವಿ, ಕನ್ನಡದ ಕೆಲಸ ಹೆಚ್ಚಾಗಿ ನಡೀಲಿ ಅಂತ ಅವತ್ತು ಗೋವಿಂದಣ್ಣ ಹೇಳ್ತಾರೆ. ಅದೇ ರೀತಿ ಬೆಳಗಾವಿ MES ನಲ್ಲಿ ಬೆಳಗಾವಿಯಲ್ಲಿ MES ಯಾವುದೇ ಒಬ್ಬ ಅಭ್ಯರ್ಥಿ ಸಹ ಗೆಲ್ಲದೆ ಇರೋ ತರ ಅಭಿಮಾನಿಗಳು ನೋಡ್ಕೊಬೇಕು. ಅಲ್ಲಿ ಕನ್ನಡದ ಅಭ್ಯರ್ಥಿಗಳು ಬರಬೇಕು, ಬೆಳಗಾವಿ ನಮ್ಮದು ಅಂತ ಎದೆ ತಟ್ಟಿ ನಾವು ಹೇಳಬೇಕು ಅನ್ನೋ ಒಂದು ತರ ಕೆಲಸಗಳನ್ನ ನೀವೆಲ್ಲ ಮಾಡಿ ಅನ್ನೋದನ್ನ ಗೋವಿಂದಣ್ಣ ಅವತ್ತು ಎಲ್ಲ ಅಭಿಮಾನಿಗಳಿಗೆ ಕಿವಿ ಮಾತು ಹೇಳ್ತಾರೆ. ನಿಜಕ್ಕೂ ಎಂತ ಒಂದು ಅದ್ಭುತವಾದ ಆಲೋಚನೆ. ಯಾಕಂದ್ರೆ ಕನ್ನಡದ ಕಟ್ಟುವ ಕೆಲಸ ಅಣ್ಣವರ ಅಭಿಮಾನಿಗಳು ಬಿಟ್ರೆ ಯಾರು ಮಾಡೋದೇ ಇಲ್ಲ ರೀ. ನೀವು ಎಷ್ಟೋ ಕಡೆ ಹೋಗಿ ನೋಡಿ, ಇವತ್ತು ಏನೇ ಒಂದು ಕನ್ನಡಕ್ಕೆ ಕೂತಾಯ್ತಾ, ಏನೋ ಒಂದು ಕನ್ನಡದ ಕೆಲಸ ಮಾಡ್ತಾ ಇದಾರ, ಅಲ್ಲಿ ನಿಜವಾಗಿ ಕಾಣುವುದು ಮೊದಲು ಅಣ್ಣವರ ಅಭಿಮಾನಿಗಳೇ. ಅದಕ್ಕೆ ಗೋವಿಂದಣ್ಣ ಇದನ್ನೆಲ್ಲ ತೀರ್ಮಾನ ಮಾಡಿ ಒಂದು ಕನ್ನಡ ಅಭಿಮಾನಿ ಪ್ರಾದೇಶಿಕ ಪಕ್ಷ ಮಾಡೋಣ ಅಂತ ತೀರ್ಮಾನ ಮಾಡಿ ಅವತ್ತು ಸಭೆಯಲ್ಲಿ ಹೇಳ್ತಾರೆ. ಎಲ್ಲರೂ ಒಪ್ಪಿಗೆ ಕೊಡ್ತಾರೆ, ಸಭೆ ಅಲ್ಲಿ ಮುಕ್ತಾಯ ಆಗುತ್ತೆ. ಆದರೆ ನಮ್ಮ ದುರದೃಷ್ಟ ನೋಡಿ, ಆ ಕಾರ್ಯ ಮುಂದುವರಿಲೇ ಇಲ್ಲ, ಅಲ್ಲಿಗೆ ಅದು ಸ್ಟಾಪ್ ಆಗೋಯ್ತು. ಕೆಲವು ಕಾರಣಾಂತರಗಳು, ಏನೇನು ಕಾರಣಾಂತರಗಳು ಗೊತ್ತಿಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಅದ್ರ ಜೊತೆ ಅಲ್ಲೇ ಗೋವಿಂದಣ್ಣನು ಸಹ ಇನ್ನೊಂದು ವಿಷಯ ಹೇಳ್ತಾರೆ. 85 ಫೆಬ್ರವರಿ 4ನೇ ತಾರೀಕು ಸಭೆ ಮಾಡಿರ್ತಾರೆ.
85 ಮಾರ್ಚ್ 5ನೇ ತಾರೀಕು ಮತ್ತೆ ವಿಧಾನಸಭೆ ಚುನಾವಣೆ ನಡೀತಿರುತ್ತೆ. ಆಗ ಗೋವಿಂದಣ್ಣ ಹೇಳ್ತಾರೆ, 1 ತಿಂಗಳ ನಂತರ ಚುನಾವಣೆ ಇದೆ, ನಾವು ಈ ಚುನಾವಣೆಯಲ್ಲಿ ನಿಲ್ಲಕ್ಕಾಗಲ್ಲ, 1 ತಿಂಗಳಿರೋದ್ರಿಂದ ಯಾವುದೇ ಪಕ್ಷಕ್ಕೂ ನಾವು ಬೆಂಬಲ ಕೊಡೋದು ಬೇಡ, ಮುಂದಿನ ಚುನಾವಣೆಯಿಂದ ನಾವೆಲ್ಲ ನಿಲ್ಲೋಣ, ಎಲ್ಲ ಪಕ್ಷದ ಅಭಿಮಾನಿಗಳು ನಿಮ್ ಕ್ಷೇತ್ರದಲ್ಲಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಕಿವಿ ಮಾತನ್ನ ಸಹ ಹೇಳ್ತಾರೆ. ನೋಡಿ, ಗೋವಿಂದಣ್ಣ ಅವತ್ತೂ ಸಹ ಕನ್ನಡದ ಹೋರಾಟಗಳ ಕೆಲಸ ಮಾಡ್ಕೊಂಡ್ ಬಂದ್ರು, ಇವತ್ತೂ ಸಹ ಕನ್ನಡದ ಹೋರಾಟಗಳನ್ನ ಕೆಲಸ ಮಾಡ್ಕೊಂಡೇ ಬರ್ತಾನೆ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಣ್ಣವರು ನಮ್ಗೆಲ್ಲ ಕೊಟ್ಟಂತ ಆದರ್ಶಗಳು, ಅವರು ನೀಡಿದಂತ ನಮ್ಗೆ ಚಿತ್ರಗಳಲ್ಲಿ ನೀಡಿದಂತ ಒಂದು ಅದ್ಭುತ ಸಂದೇಶಗಳು ನಮ್ಗೆ ಈ ಕೆಲಸಗಳು ಮಾಡಕ್ಕೆ ಸ್ಫೂರ್ತಿ. ಅವತ್ತು ಅರ್ಧಕ್ಕೆ ನಿಂತೋಗಿದ್ದಂತ ಕನ್ನಡ ಅಭಿಮಾನಿ ಪ್ರಾದೇಶಿಕ ಪಕ್ಷ ಅರ್ಧಕ್ಕೆ ನಿಂತು ಕನ್ನಡ ಸಾರ್ವಭೌಮಕ್ಕೆ ಸ್ವಲ್ಪ ಕೊಡ್ಲಿ ಬಿಟ್ಟು. ಈಗ ನಾನು ಮತ್ತೆ ಒಂದೊಂದು ವಿಷಯ ಕೇಳ್ಪಟ್ಟೆ. ಮತ್ತೆ ಈಗ ನಮ್ಮ ರಕ್ಷಣಾ ವೇದಿಕೆಯ ನಾರಾಯಣಗೌಡರವರು ಮತ್ತೆ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನನಗೆ ಕಿವಿ ಬಿತ್ತು. ನಿಜನೋ ಸುಳ್ಳು ಗೊತ್ತಿಲ್ಲ, ಅದು ನಿಜ ಆಗಲಿ, ಅವರಿಂದ ಮತ್ತೆ ಇನ್ನೂ ಕನ್ನಡದ ಕಟ್ಟುವ ಕೆಲಸ ಮುಂದುವರಿಯಲಿ ಅಂತ ನಾನು ಆಶಿಸುತ್ತೇನೆ. ಬನ್ನಿ ಕನ್ನಡಿಗರೇ, ಇನ್ನು ಹೀಗೆ ಅಣ್ಣವರ ಹಲವಾರು ವಿಚಾರಗಳನ್ನು, ಇನ್ನೂ ನಾಡು ನುಡಿಯ ವಿಚಾರಗಳನ್ನು ನಾನು ಹಾಕ್ತಾ ಇರ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರು ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.